ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ತಮಿಳು ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ಐರಾ ಎಂಬ ಹಾರರ್ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಅರಣ್ಯಗೆ ಮದುವೆ ಆಗುವಂತ ಅವಳ ತಂದೆ ತಾಯಿ ತುಂಬಾನೇ ಫೋರ್ಸ್ ಮಾಡ್ತಿರ್ತಾರೆ. ತನ್ನ ತಂದೆ ತಾಯಿ ನೋಡಿದ್ದ ಹುಡುಗನನ್ನ ಮದುವೆ ಆಗೋದಕ್ಕೆ ಇಷ್ಟವಿಲ್ಲದೆ ಅರಣ್ಯ ಯಾರಿಗೂ ಇನ್ಫಾರ್ಮ್ ಮಾಡದೆ ತನ್ನ ಅಜ್ಜಿಯ ಊರಿಗೆ ಹೊರಟು ಹೋಗ್ತಾಳೆ. ಆದ್ರೆ ಅರಣ್ಯ ಅಮ್ಮನೆಗೆ ಹೋದ ನಂತರ ಈಕೆಗೆ ಸಂಬಂಧಪಟ್ಟಿದ್ದ ವ್ಯಕ್ತಿಗಳು ಒಬ್ಬೊಬ್ಬರೇ ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅಮ್ಮನಿಯಲ್ಲಿ ತುಂಬಾನೇ ಭಯಾನಕವಾದ ಹಾರರ್ ಇನ್ಸಿಡೆಂಟ್ಗಳು ಅರಣ್ಯ ಜೊತೆ ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅರಣ್ಯ ತನ್ನ ಅಜ್ಜಿ ಮನೆಗೆ ಹೋದ ನಂತರ ಈಕೆಯ ಸುತ್ತಮುತ್ತ ಇದ್ದ ಜನಗಳು ಒಬ್ಬೊಬ್ಬರೇ ನಿಗೂಢವಾಗಿ ಸಾಯ್ತಿರೋದ್ಯಾಕೆ? ಅರಣ್ಯ ಈ ಮಿಸ್ಟರಿಗಳನ್ನ ಸಾಲ್ವ್ ಮಾಡಿ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ವಿಲಾಸ್ಪುರ ಎಂಬ ಒಂದು ಊರಿನ ಬಂಗಲೆ ಒಳಗಡೆ ಒಂದು ಕೊಲೆಯಾಗಿದೆ ಅಂತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಈಗ ವಿಲಾಸ್ಪುರ ಅಂತ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಆ ಊರಲ್ಲಿ ಎಸ್ಪೆಷಲಿ ಕೊಲೆಯಾಗಿದೆ ಅಂತ ಹೇಳ್ತಿರುವ ಆ ಬಂಗಲೆ ಒಳಗಡೆ ದೆವ್ವ ಇದೆ ಅಂತ ಊರಿನ ಜನಗಳು ಮಾತನಾಡಿಕೊಳ್ತಿರ್ತಾರೆ. ಆದ್ರೆ ಕಂಟ್ರೋಲ್ ರೂಮ್ಗೆ ಕಾಲ್ ಬಂದಿದ್ದ ಕಾರಣ ಬೇರೆ ದಾರಿ ಇಲ್ಲದೆ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಧೈರ್ಯ ಮಾಡಿ ಆ ಬಂಗಲೆ ಬಳಿ ಹೋಗ್ತಾರೆ. ಒಳಗಡೆ ಯಾರಾದ್ರೂ ಇರ್ಬೋದಾ ಅಂತ ತುಂಬಾ ಹೊತ್ತು ಬಾಗಿಲನ್ನ ಬಡಿತಾರೆ. ಆದ್ರೆ ಎಷ್ಟೊತ್ತಾದ್ರೂ ಬಾಗಿಲೇ ಓಪನ್ ಆಗೋದಿಲ್ಲ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಬಾಗಿಲು ಇದ್ದಕ್ಕಿದ್ದ ಹಾಗೆ ಓಪನ್ ಆಗುತ್ತೆ. ಆಗ ಒಳಗಡೆಯಿಂದ ಯಾರೋ ಹುಡುಗಿ ವಿಚಿತ್ರವಾಗಿ ನಗ್ತಿರುವ ಶಬ್ದವನ್ನ ಕೇಳಿ ಇಬ್ಬರು ಹೆದರಿಕೊಳ್ಳುತ್ತಲೇ ಒಳಗಡೆ ಹೋಗ್ತಾರೆ. ನೋಡಿದ್ರೆ ಒಳಗಡೆ ಇದ್ದ ಪ್ರೊಜೆಕ್ಟರ್ ನಲ್ಲಿ ಆಟೋಮೆಟಿಕ್ ಆಗಿ ಒಂದು ವಿಡಿಯೋ ಪ್ಲೇ ಆಗ್ತಿರುತ್ತೆ. ಅಷ್ಟರಲ್ಲೇ ಮೇಲ್ಗಡೆ ಇದ್ದ ಮಹಡಿಯ ರೂಮ್ ನಲ್ಲಿ ಯಾರೋ ಓಡಾಡ್ತಿರುವ ಶಬ್ದ ಆಗಿ ಅಲ್ಯಾರೋ ಇರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಮೇಲೆ ಹೋಗ್ತಾರೆ. ನೋಡಿದ್ರೆ ಅಲ್ಲಿದ್ದ ಬೆಡ್ಗಳು, ಚೇರ್ಗಳು ಹಾಗೂ ಟೇಬಲ್ ಗಳೆಲ್ಲ ತಮ್ಮಷ್ಟಕ್ಕೆ ತಾವೇ ಗಾಳಿಯಲ್ಲಿ ತೇಲಾಡ್ತಿರುತ್ತವೆ. ಮತ್ತಷ್ಟು ಹೆದರಿಕೊಂಡ ಇಬ್ಬರು ತಕ್ಷಣ ಅಲ್ಲಿಂದ ಹೊರಗಡೆ ಬರಬೇಕು ಅನ್ನೋಷ್ಟರಲ್ಲೇ ಹಿಂದಿನಿಂದ ಒಂದು ಕಪ್ಪು ಬಣ್ಣದ ಭಯಾನಕ ಆಕೃತಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ತಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ಇಬ್ಬರು ಪೊಲೀಸರು ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ 3 ತಿಂಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಈಗ ಚಿತ್ರದ ಹೀರೋಯಿನ್ ಆಗಿರುವ ಅರಣ್ಯ ಒಂದು ನ್ಯೂಸ್ ಪೇಪರ್ ಏಜೆನ್ಸಿಯಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಿರೋದನ್ನ ನೋಡ್ತೀವಿ. ಅರಣ್ಯ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಇವಳ ತಂದೆ ತಾಯಿ ಮಾತ್ರ ತಮಗೆ ಪರಿಚಯವಿದ್ದ ಆದಿ ಎಂಬ ಹುಡುಗನ ಜೊತೆ ಇವಳ ಮದುವೆಯನ್ನ ಮಾಡಿಸ್ಬೇಕು ಅಂತ ತುಂಬಾನೇ ಫೋರ್ಸ್ ಮಾಡ್ತಿರ್ತಾರೆ. ಸ್ನೇಹಿತರೆ, ಆದಿ ಒಬ್ಬ ವುಮನೈಸರ್ ಆಗಿದ್ದು ಹಲವಾರು ಹುಡುಗಿಯರ ಜೊತೆ ಅಫೇರ್ ಅನ್ನ ಇಟ್ಟುಕೊಂಡಿರ್ತಾನೆ. ಆದ್ರೆ ಈ ವಿಷಯ ಅರಣ್ಯಳ ತಂದೆ ತಾಯಿಗೆ ಗೊತ್ತಿಲ್ಲದೆ ತಮ್ಮ ಮಗಳ ಮದುವೆಯನ್ನ ಇವನ ಜೊತೆನೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಇವಳ ತಂದೆ ತಾಯಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಸುಳ್ಳು ಹೇಳಿ ಅಲ್ಲಿಗೆ ಅರಣ್ಯಳಿಗೆ ಗೊತ್ತಿಲ್ಲದ ಹಾಗೆ ಆದಿಯನ್ನ ಕೂಡ ಬರೋದಕ್ಕೆ ಹೇಳಿರ್ತಾರೆ. ಅದರಿಂದ ಫ್ರಸ್ಟ್ರೇಟ್ ಆದ ಅರಣ್ಯ ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೋಗುವಾಗ ಇನ್ನೇನೋ ಲಿಫ್ಟ್ ನ ಡೋರ್ ಕ್ಲೋಸ್ ಆಗುತ್ತೆ ಅನ್ನುವಾಗ ಅಲ್ಲಿಗೆ ಒಬ್ಬಳು ಹುಡುಗಿ ಓಡ್ತಾ ಬರ್ತಾಳೆ. ಆ ಹುಡುಗಿ ನಿಲ್ಲಿ ನಿಲ್ಲಿ ಅಂತ ಕೂಗ್ತಾಳೆ. ಆದ್ರೆ ಮೊದಲೇ ಸಿಟ್ಟಲ್ಲಿದ್ದ ಅರಣ್ಯ ಬೇಕಂತಲೇ ಲಿಫ್ಟ್ ನ ಡೋರ್ ಅನ್ನ ಕ್ಲೋಸ್ ಮಾಡಿ ಅಲ್ಲಿಂದ ಹೊರಟು ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಅರಣ್ಯ ವಾಪಸ್ ಮನೆಗೆ ಹೋಗ್ತಿರುವಾಗ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ತಾನು ಮದುವೆ ಆಗಬೇಕಾಗಿದ್ದ ಹುಡುಗಿ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ಲು ಅಂತ ತುಂಬಾನೇ ಅಳ್ತಿರೋದನ್ನ ನೋಡ್ತಾಳೆ. ಆದ್ರೆ ಇವಳ ತಂದೆ ತಾಯಿ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮನೆಗೆ ಬಾ, ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದ ಕಾರಣ ಅವನ ಬಗ್ಗೆ ಗಮನ ಕೊಡದೆ ಅಲ್ಲಿಂದ ಮನೆಗೆ ಹೊರಟು ಬರ್ತಾಳೆ. ಮನೆಗೆ ಬಂದು ಸರ್ಪ್ರೈಸ್ ಏನು ಅಂತ ನೋಡಿದ್ರೆ ಇವಳಿಗೆ ಅಷ್ಟೇ ಬೈದಿದ್ರು ಕೂಡ ಆದಿ ಮಾತ್ರ ನನಗೆ ಈ ಮದುವೆ ಇಷ್ಟ ಇದೆ ಅಂತ ಹೇಳಿಬಿಟ್ಟಿರ್ತಾನೆ. ಸೊ ಇಬ್ಬರು ಮದುವೆಗೆ ಒಪ್ಪಿಕೊಂಡಿದ್ದಾರೆ ಅಂದುಕೊಂಡ ಅರಣ್ಯಳ ತಂದೆ ತಾಯಿ ಎಲ್ಲ ರಿಲೇಟಿವ್ಸ್ ಗಳನ್ನ ಕರೆಸಿ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾರೆ. ಹೀಗೆ ಎಷ್ಟೇ ಹೇಳಿದ್ರು ಕೂಡ ನನ್ನ ಮಾತನ್ನ ಯಾರು ಕೂಡ ಕೇಳ್ತಾನೆ ಇಲ್ವಲ್ಲ ಅಂತ ಅರಣ್ಯಗೆ ತುಂಬಾನೇ ಬೇಜಾರಾಗುತ್ತೆ. ತನಗೆ ಇಷ್ಟವಿಲ್ಲದ ಮದುವೆಯನ್ನ ಆಗೋದಕ್ಕೆ ಇಷ್ಟಪಡದೆ ಅರಣ್ಯ ಆ ದಿನ ರಾತ್ರಿನೇ ತನ್ನ ತಂದೆ ತಾಯಿಗೆ ಗೊತ್ತಾಗದ ಹಾಗೆ ಮನೆ ಬಿಟ್ಟು ಹೊರಟು ಹೋಗಿರ್ತಾಳೆ. ನಂತರ ನೋಡಿದ್ರೆ ಅರಣ್ಯ ಚಿತ್ರದ ಮೊದಲ ಸೀನಲ್ಲಿ ನಾವು ನೋಡಿದ್ದ ವಿಲಾಸ್ಪುರದ ಆ ಹಾಂಟೆಡ್ ಬಂಗಲೆಗೆ ಅಂದ್ರೆ ತನ್ನ ಅಜ್ಜಿಯ ಮನೆಗೆ ಬಂದಿರ್ತಾಳೆ. ಹಲವಾರು ವರ್ಷಗಳ ನಂತರ ಮನೆಗೆ ಬಂದಿದ್ದ ತನ್ನ ಮೊಮ್ಮಗಳನ್ನ ನೋಡಿದ ಅರಣ್ಯಳ ಅಜ್ಜಿ ತುಂಬಾನೇ ಖುಷಿ ಪಡ್ತಾಳೆ. ರೂಮ್ನ ಒಳಗಡೆ ಹೋಗ್ತಿರುವಾಗ ಒಬ್ಬ ಚಿಕ್ಕ ಹುಡುಗ ತನ್ನ ಜೊತೆ ಫುಟ್ಬಾಲ್ ಆಟವನ್ನ ಆಡೋದಕ್ಕೆ ಅಂತ ಅರಣ್ಯಳನ್ನ ಕರೀತಿರ್ತಾನೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ರಸ್ತೆಯಲ್ಲಿ ತಾನು ಮದುವೆಯಾಗಬೇಕಿದ್ದ ಹುಡುಗಿ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ಲು ಅಂತ ಒಬ್ಬ ವ್ಯಕ್ತಿ ಅಳುತ್ತಾ ನಿಂತಿದ್ದ ಅಲ್ವಾ? ಅಸಲಿಗೆ ಈ ಚೈತನ್ಯ ಮದುವೆ ಆಗಬೇಕಿದ್ದ ಹುಡುಗಿಗೆ ಈ ಲಾರಿ ಡ್ರೈವರ್ ಕುಡಿದ ನಶೆಯಲ್ಲಿ ಲಾರಿಯನ್ನ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿ ಸಾಯಿಸಿರ್ತಾನೆ. ಆ ಲಾರಿ ಡ್ರೈವರ್ಗೆ ಹೇಗೆ
ಹೇಗಾದ್ರೂ ಮಾಡಿ ಸರಿಯಾಗಿ ಶಿಕ್ಷೆ ಆಗುವ ಹಾಗೆ ಮಾಡಿಸ್ಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ನೋಡಿದ್ರೆ ಆ ಲಾರಿಯ ಓನರ್ ಆಗಿರುವ MLA ಅವನಿಗೆ ಬೇಲನ್ನ ಕೊಡಿಸಿರ್ತಾನೆ. ಇದರಿಂದ ಕೋಪಗೊಂಡ ಚೈತನ್ಯ ಆ ಲಾರಿ ಡ್ರೈವರ್ನನ್ನ ತಾನೇ ಕೊಲೆ ಮಾಡಬೇಕು ಅಂತ ಚಾಕು ತೆಗೆದುಕೊಂಡು ಅವನ ಮನೆಯ ಬಳಿ ಹೋಗಿ ವೇಟ್ ಮಾಡ್ತಿರ್ತಾನೆ. ಆದ್ರೆ ಆ ಡ್ರೈವರ್ಗೆ ಒಬ್ಬಳು ಹೆಂಡತಿ ಹಾಗೂ ಒಂದು ಚಿಕ್ಕ ಮಗು ಕೂಡ ಇದ್ದ ಕಾರಣ ತನ್ನ ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡು ಚೈತನ್ಯ ವಾಪಸ್ ಬರ್ತಾನೆ. ಈ ಕಡೆ ಅರಣ್ಯ ರಾತ್ರಿ ತನ್ನ ರೂಮ್ ನಲ್ಲಿ ಮಲಗಿರುವಾಗ ಯಾರೋ ರೂಮ್ ನ ಒಳಗಡೆ ಓಡಾಡ್ತಿರುವ ಶಬ್ದ ಆಗುತ್ತೆ. ಗಾಬರಿಯಾಗಿ ತಕ್ಷಣ ಎದ್ದು ನೋಡಿದ್ರೆ ಅಲ್ಯಾರು ಕೂಡ ಇರೋದಿಲ್ಲ. ಆದ್ರೆ ವಾಪಸ್ ಮಲಗಬೇಕು ಅಂತ ಹೋಗ್ತಿರುವಾಗ ಒಂದು ಕಪ್ಪು ಬಣ್ಣದ ಆಕೃತಿ ತನ್ನ ಹಿಂದೆ ನಿಂತಿರುವ ರೀತಿ ಭಾಸವಾಗುತ್ತೆ. ಇಲ್ಲಿಗೆ ಇಸಿನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಅರಣ್ಯ ಆ ಚಿಕ್ಕ ಹುಡುಗ ಬಬ್ಲುನ ಜೊತೆ ಫುಟ್ಬಾಲ್ ಆಟವಾಡ್ತಿರೋದನ್ನ ನೋಡ್ತೀವಿ. ಹೀಗೆ ಅರಣ್ಯ ಫುಟ್ಬಾಲ್ ಆಟವಾಡ್ತಿರೋದನ್ನ ಅವಳ ಮನೆಯ ಕೆಲಸದಾತ ನೋಡ್ತಾನೆ. ಆದ್ರೆ ಶಾಕಿಂಗ್ಲಿ ಅವನಿಗೆ ಅರಣ್ಯ ಒಬ್ಬಳೆ ಆಟವಾಡ್ತಿರೋದು ಕಾಣಿಸ್ತಿರುತ್ತೆ. ಸ್ನೇಹಿತರೆ, ಇದರ ಅರ್ಥ ಅರಣ್ಯಗೆ ಮಾತ್ರ ಕಾಣಿಸ್ತಿರುವ ಆ ಬಬ್ಲು ಒಂದು ಪ್ರೇತಾತ್ಮ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ. ಮತ್ತೊಂದು ಕಡೆ ಚೈತನ್ಯ ತಾನು ಮದುವೆ ಆಗಬೇಕಿದ್ದ ಭವಾನಿ ಎಂಬ ಹುಡುಗಿಯನ್ನ ಅಲಾರಿ ಡ್ರೈವರ್ ಸಾಯಿಸಿ ಬಿಟ್ಟ ಅಂತ ಅವನನ್ನ ಕೊಲೆ ಮಾಡೋದಕ್ಕೆ ಹೋಗಿದ್ದ ಅಲ್ವಾ. ಟ್ವಿಸ್ಟ್ ಏನಂದ್ರೆ ಆತ ಹಿಂದಿನ ರಾತ್ರಿನೇ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಹಾರಿ ಸತ್ತೋಗಿರ್ತಾನೆ. ಆದ್ರೆ ಶಾಕಿಂಗ್ಲಿ ಅದು ನೋಡೋದಕ್ಕೆ ಆತ್ಮಹತ್ಯೆ ರೀತಿ ಕಂಡ್ರೂ ಕೂಡ ಅವನ ಮೈ ಮೇಲೆ ತುಂಬಾನೇ ಗಾಯಗಳಾಗಿರುತ್ತವೆ. ಒಂದು ವೇಳೆ ಚೈತನ್ಯ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಆ ಡ್ರೈವರ್ ನನ್ನ ಕೊಲೆ ಮಾಡಿರಬಹುದಾ ಅಂತ ಪೊಲೀಸರಿಗೆ ಅನುಮಾನ ಬಂದು ಇವನನ್ನ ಎನ್ಕ್ವೈರಿ ಮಾಡ್ತಾರೆ. ಈಗ ಚೈತನ್ಯಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗಿ ಈತ ಮದುವೆ ಆಗಬೇಕಿದ್ದ ಹುಡುಗಿ ಭವಾನಿ ಕೆಲಸ ಮಾಡ್ತಿದ್ದ ರೆಸ್ಟೋರೆಂಟ್ ಗೆ ಹೋಗಿ ವಿಚಾರಿಸ್ತಾನೆ. ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅಲಾರಿ ಡ್ರೈವರ್ ಹೇಗೆ ಮೇಲಿನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ನೋ ಅದೇ ರೀತಿ ಒಬ್ಬ ಶ್ರೀಮಂತ ವ್ಯಕ್ತಿ ಕೂಡ ಈ ರೆಸ್ಟೋರೆಂಟ್ ನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ರೆಸ್ಟೋರೆಂಟ್ ನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಆ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಯಾರು ಅಂತ ಚಿತ್ರದಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತೆ. ಈ ಕಡೆ ಅರಣ್ಯ ತನ್ನ ಅಜ್ಜಿಯ ಮನೆಯ ಗೋಡೆ ಮೇಲೆ ಒಂದು ಪೇಂಟಿಂಗ್ ಅನ್ನ ಬಿಡಿಸ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಚಿಟ್ಟೆ ಒಳಗಡೆ ಬರುತ್ತೆ. ನೋಡ್ತಿದ್ದ ಹಾಗೆ ಆ ಚಿಟ್ಟೆ ಗೋಡೆಗೆ ಡ್ಯಾಶ್ ಹೊಡೆದು ತುಂಬಾನೇ ರಕ್ತ ಬಂದು ಆನ್ ದ ಸ್ಪಾಟ್ ಸತ್ತು ಹೋಗುತ್ತೆ. ಅದನ್ನ ನೋಡಿದ ಅರಣ್ಯಗೆ ಒಂದು ಚಿಟ್ಟೆಗೆ ಮನುಷ್ಯರ ರೀತಿ ರಕ್ತ ಬಂದು ಸಾಯೋದಕ್ಕೆ ಹೇಗೆ ಸಾಧ್ಯ ಅಂತ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಹೆದರಿಕೊಂಡು ಅದನ್ನೇ ನೋಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಆ ಚಿಟ್ಟೆ ಅಲ್ಲಿಂದ ಮಾಯವಾಗುತ್ತೆ. ಮತ್ತೊಂದು ಕಡೆ ಅರಣ್ಯಳ ಅಜ್ಜಿ ತನ್ನ ಮೊಮ್ಮಗಳ ಚಿಕ್ಕ ವಯಸ್ಸಿನ ವಿಡಿಯೋಸ್ ಗಳನ್ನ ಪ್ರೊಜೆಕ್ಟರ್ ನಲ್ಲಿ ಪ್ಲೇ ಮಾಡಿ ನೋಡ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಚೈತನ್ಯ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮೀಟ್ ಮಾಡಬೇಕು ಅಂತ ವೇಟ್ ಮಾಡ್ತಿರ್ತಾನೆ. ಶಾಕಿಂಗ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ನ ಹೆಂಡತಿ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಅವರು ಕೂಡ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಹಾರಿ ಸತ್ತೋದ್ರು ಅಂತ ಇನ್ಫಾರ್ಮ್ ಮಾಡ್ತಾಳೆ. ಮೊದಲಿಗೆ ಆ ಡ್ರೈವರ್, ನಂತರ ಬಿಸ್ನೆಸ್ ಮ್ಯಾನ್, ಈಗ ನೋಡಿದ್ರೆ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಇವರೆಲ್ಲ ಕೂಡ ಒಂದೇ ಪ್ಯಾಟರ್ನ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಚೈತನ್ಯಗೆ ತುಂಬಾನೇ ತಲೆ ಕೆಡುತ್ತೆ. ಈ ಕಡೆ ಅರಣ್ಯ ತನಗೆ ಬೋರ್ ಆಗ್ತಿದೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ ತನ್ನ ಅಜ್ಜಿಯ ಬಂಗಲೆ ಬಗ್ಗೆ ಒಂದಷ್ಟು ಫೇಕ್ ಹಾರರ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಜನಗಳು ಈಕೆ ಅಪ್ಲೋಡ್ ಮಾಡ್ತಿರುವ ವಿಡಿಯೋಸ್ ಗಳೆಲ್ಲ ನಿಜ ಅಂದುಕೊಂಡು ಆಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫುಲ್ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಅರಣ್ಯ ಜನರಿಗೆ ಹೆದರಿಸೋದಕ್ಕೆ ಅಂತ ಫೇಕ್ ವಿಡಿಯೋಸ್ ಗಳನ್ನ ಶೂಟ್ ಮಾಡ್ತಿದ್ದೀನಿ ಅಂತ ಅಂದುಕೊಂಡಿರ್ತಾಳೆ. ಆದ್ರೆ ಆ ಬಂಗಲೆ ನಿಜವಾಗಿಯೂ ಹಾಂಟೆಡ್ ಅಂತ ಇದುವರೆಗೂ ಅರಣ್ಯಗೆ ಗೊತ್ತೇ ಆಗಿರೋದಿಲ್ಲ. ಹಲವು ಬಾರಿ ಆ ರೀತಿ ಹಾರರ್ ಇನ್ಸಿಡೆಂಟ್ ಗಳು ನಡೆದ್ರು ಕೂಡ ಮೋಸ್ಟ್ಲಿ ತಾನು ವಿಡಿಯೋಸ್ ಗಳನ್ನ ಶೂಟ್ ಮಾಡ್ತಿರುವ ಕಾರಣ ಅದೆಲ್ಲ ತನಗೆ ಬರ್ತಿರುವ ಹ್ಯಾಲುಸಿನೇಷನ್ ಅಂದುಕೊಂಡು ಇಗ್ನೋರ್ ಮಾಡ್ತಿರ್ತಾಳೆ. ಮತ್ತೊಂದು ಕಡೆ ಚೈತನ್ಯ ಹರ್ಷಲ್ ಹಾಗೂ ಸಂದೀಪ್ ಎಂಬ ಇಬ್ಬರು ವ್ಯಕ್ತಿಗಳನ್ನ ಹುಡುಕ್ತಿರ್ತಾನೆ. ವಿಷಯವೇನೆಂದ್ರೆ ಅವರಿಬ್ಬರು ರೌಡಿಗಳಾಗಿದ್ದು ಆಟೋ ಡ್ರೈವರ್ ಗಳನ್ನ ಹೆದರಿಸಿ ಹಣವನ್ನ ವಸೂಲಿ ಮಾಡ್ತಿರ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಅವರು ಕೂಡ ಹಲವು ದಿನಗಳಿಂದ ಕಾಣಿಸ್ತಿಲ್ಲ ಅಂತ ಚೈತನ್ಯಗೆ ಗೊತ್ತಾಗುತ್ತೆ. ಈ ಕಡೆ ಅರಣ್ಯ ಆ ದಿನ ರಾತ್ರಿ ತಾನು ಶೂಟ್ ಮಾಡಿದ್ದ ವಿಡಿಯೋವನ್ನ ಎಡಿಟ್ ಮಾಡ್ತಿರುವಾಗ ಯಾರೋ ರೂಮ್ ನ ಬಾಗಿಲನ್ನ ಪದೇ ಪದೇ ಬಡಿತಿರುವ ಶಬ್ದ ಆಗುತ್ತೆ. ಯಾರದು ಅಂತ ಸಿಸಿಟಿವಿ ಕ್ಯಾಮ್ರಾವನ್ನ ಚೆಕ್ ಮಾಡ್ತಾಳೆ. ಆದ್ರೆ ಹೊರಗಡೆ ಯಾರು ಕೂಡ ಕಾಣಿಸೋದೇ ಇಲ್ಲ. ಅದೇ ಸಮಯಕ್ಕೆ ಅರಣ್ಯಳ ಅಜ್ಜಿ ಮೇಲೆ ಬರ್ತಿರುವಾಗ ಇದಕ್ಕಿದ್ದ ಹಾಗೆ ಅವಳ ಮುಂದೆ ಪ್ರತ್ಯಕ್ಷ ಆದ ಒಂದು ಪ್ರೇತಾತ್ಮ ಅವಳನ್ನ ಎಳೆದುಕೊಂಡು ಹೊರಗಡೆ ಹೊರಟು ಹೋಗುತ್ತೆ. ತನ್ನ ಅಜ್ಜಿ ಜೋರಾಗಿ ಕೂಗಾಡ್ತಿರುವ ಶಬ್ದ ಕೇಳಿದ ಅರಣ್ಯ ತಕ್ಷಣ ಹೊರಗಡೆ ಓಡಿ ಬರ್ತಾಳೆ. ಅರಣ್ಯಳನ್ನ ನೋಡ್ತಿದ್ದ ಹಾಗೆ ಆ ಪ್ರೇತಾತ್ಮ ಅವಳ ಮೇಲೂ ಕೂಡ ಅಟ್ಯಾಕ್ ಮಾಡಿ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡುತ್ತೆ. ಹೊರಗಡೆ ನಡೀತಿರುವ ಗಲಾಟೆ ನೋಡಿ ತುಂಬಾನೇ ಹೆದರಿಕೊಂಡ ಮನೆ ಕೆಲಸದಾತ ಮಣಿ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾನೆ. ಅರಣ್ಯಳ ಅಜ್ಜಿ ಕೆಳಗಡೆ ಬಿದ್ದಿರೋದನ್ನ ನೋಡಿ ಮೋಸ್ಟ್ಲಿ ಆಕೆಯ ಕೊಲೆಯಾಗಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾನೆ. ಹಾಗೂ ಇದನ್ನೇ ಚಿತ್ರದ ಮೊದಲ ಸೀನ್ನಲ್ಲಿ ನಾವು ನೋಡಿದ್ದು. ಈಗ ಪ್ರೆಸೆಂಟ್ ನಲ್ಲಿ ಆಸ್ಪತ್ರೆಯಲ್ಲಿ ಅರಣ್ಯ ಹಾಗೂ ಅವಳ ಅಜ್ಜಿ ಗಾಯಗಳಾಗಿ ಬದುಕುಳಿದಿರೋದನ್ನ ನೋಡ್ತೀವಿ. ಮತ್ತೊಂದು ಕಡೆ ಚೈತನ್ಯ, ಹರ್ಷಲ್ ಹಾಗೂ ಸಂದೀಪ್ ಎಂಬ ಇಬ್ಬರು ರೌಡಿಗಳನ್ನ
ಅವಳನ್ನ ಹುಡುಕ್ತಿದ್ದ ಅಲ್ವಾ. ಶಾಕಿಂಗ್ಲಿ ಅವರು ಕೂಡ ಸೇಮ್ ಪ್ಯಾಟರ್ನ್ ಅಲ್ಲೇ ಬಿಲ್ಡಿಂಗ್ ನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇದರರ್ಥ ಇದುವರೆಗೂ ಸತ್ತಿರುವ ಎಲ್ಲರನ್ನ ಕೂಡ ಯಾವುದೋ ಅದೃಶ್ಯ ಶಕ್ತಿ ಕೊಲೆ ಮಾಡ್ತಿದೆ ಅಂತ ಚೈತನ್ಯಗೆ ಕನ್ಫರ್ಮ್ ಆಗುತ್ತೆ. ಈ ಕಡೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ರಿಕವರ್ ಆಗ್ತಿದ್ದ ಅರಣ್ಯಳ ಅಜ್ಜಿ ಇದ್ದಕ್ಕಿದ್ದ ಹಾಗೆ ಸತ್ತೋಗಿರ್ತಾರೆ. ತನ್ನ ಅಜ್ಜಿ ಸತ್ತು ಹೋದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಅರಣ್ಯ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಈಕೆ ಜೊತೆ ಫುಟ್ಬಾಲ್ ಆಟವಾಡ್ತಿದ್ದ ಆ ಚಿಕ್ಕ ಹುಡುಗ ಪ್ರತ್ಯಕ್ಷ ಆಗ್ತಾನೆ. ನೀನು ಭವಾನಿಗೆ ಆ ರೀತಿ ಮಾಡಿದ್ದಕ್ಕೇನೆ ಆಕೆ ಎಲ್ಲರನ್ನೂ ಸಾಯಿಸ್ತಿದ್ದಾಳೆ ಅಂತ ಹೇಳ್ತಾ ಆ ಹುಡುಗ ದೆವ್ವದ ರೀತಿ ಕನ್ವರ್ಟ್ ಆಗ್ತಾನೆ. ಆ ಹುಡುಗನ ಮುಖವನ್ನ ನೋಡ್ತಿದ್ದ ಹಾಗೇನೆ ಅರಣ್ಯ ಹೆದರಿಕೊಂಡು ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಇಷ್ಟು ದಿನ ತಾನು ಆಟವಾಡ್ತಿದ್ದ ಆ ಹುಡುಗ ಒಂದು ಪ್ರೇತಾತ್ಮ ಅಂತ ಕನ್ಫರ್ಮ್ ಆಗುತ್ತೆ. ಮತ್ತೊಂದು ಕಡೆ ಚೈತನ್ಯ ನಡೀತಿರುವ ಎಲ್ಲ ಕೊಲೆಗಳಿಗೆ ಕಾರಣ ತಾನು ಮದುವೆಯಾಗಬೇಕಿದ್ದ ಭವಾನಿಯ ಪ್ರೇತಾತ್ಮನ ಅಂತ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಒಬ್ಬ ಸ್ವಾಮೀಜಿಯ ಬಳಿ ಬಂದಿರ್ತಾನೆ. ಆ ಸ್ವಾಮೀಜಿ ಮಂತ್ರಗಳನ್ನ ಹೇಳ್ತಾ ಚೆಕ್ ಮಾಡ್ತಿದ್ದ ಹಾಗೇನೆ ಕನ್ಫರ್ಮ್ ಆಗುತ್ತೆ ಚೈತನ್ಯ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಈತ ಮದುವೆ ಆಗಬೇಕಿದ್ದ ಭವಾನಿಯ ಪ್ರೇತಾತ್ಮನೆ ಎಲ್ಲರನ್ನ ಕೊಲೆ ಮಾಡ್ತಿರೋದು ಅಂತ. ಹಾಗೂ ಭವಾನಿಯ ಪ್ರೇತಾತ್ಮ ಕೊನೆಯದಾಗಿ ಅರಣ್ಯಳನ್ನ ಕೊಲೆ ಮಾಡಿ ತನ್ನ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದೆ ಅಂತ ಹೇಳ್ತಾರೆ. ಆದ್ರೆ ಚೈತನ್ಯ ಅಷ್ಟಕ್ಕೂ ಅರಣ್ಯ ಎಂಬ ಹುಡುಗಿ ಯಾರು, ಆಕೆಯನ್ನ ಯಾಕೆ ಭವಾನಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತಾನೆ ಗೊತ್ತಿರೋದಿಲ್ಲ. ಈ ಕಡೆ ಅರಣ್ಯ ತನ್ನ ಮನೆಗೆ ವಾಪಸ್ ಬಂದು ಆ ಚಿಕ್ಕ ಹುಡುಗನ ಪ್ರೇತಾತ್ಮ ಹೇಳಿದ ಆ ಭವಾನಿ ಯಾರು ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾಳೆ. ಆಗಲೇ ಅರಣ್ಯಗೆ ಗೊತ್ತಾಗುತ್ತೆ ಕೆಲವು ದಿನಗಳ ಹಿಂದೆ ಭವಾನಿ ಹಾಗೂ ಬಬ್ಲು ರೋಡ್ ಅನ್ನ ಕ್ರಾಸ್ ಮಾಡ್ತಿರುವಾಗ ಒಬ್ಬ ಲಾರಿ ಡ್ರೈವರ್ ಕುಡಿದು ಡ್ರೈವ್ ಮಾಡ್ತಾ ಅವರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿ ಸಾಯಿಸಿ ಬಿಟ್ಟಿದ್ದ ಅಂತ. ಆದ್ರೆ ಬಬ್ಲು ಹಾಗೂ ಭವಾನಿಯ ಆತ್ಮಗಳು ನನ್ನನ್ನ ಯಾಕೆ ಹಾಂಟ್ ಮಾಡ್ತಿವೆ, ಅಷ್ಟಕ್ಕೂ ನನಗೂ ಅವರಿಗೂ ಇರುವ ಲಿಂಕ್ ಆದ್ರೂ ಏನು ಅಂತ ಅರಣ್ಯಗೆ ತುಂಬಾನೇ ತಲೆ ಕೆಡುತ್ತೆ. ಮತ್ತಷ್ಟು ಸರ್ಚ್ ಮಾಡಿದಾಗ ಭವಾನಿ ಸತ್ತ ದಿನವೇ ಆಕೆಯ ಮದುವೆ ಚೈತನ್ಯ ಎಂಬ ಹುಡುಗನ ಜೊತೆ ನಡೆಯಬೇಕಿತ್ತು ಅಂತ ಗೊತ್ತಾಗುತ್ತೆ. ಅವನನ್ನ ಮೀಟ್ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದು ಅಂತ ತಕ್ಷಣ ಚೈತನ್ಯ ಮನಿ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಸ್ನೇಹಿತರೆ, ಈಗ ಚೈತನ್ಯ ಬಗ್ಗೆ ಗೊತ್ತಾಗೋದೇನಂದ್ರೆ ಈತ ಒಬ್ಬ ಆರ್ಮಿ ಆಫೀಸರ್ ಆಗಿದ್ದು ವಿಆರ್ಎಸ್ ತೆಗೆದುಕೊಂಡು ವಾಪಸ್ ಬಂದಿರ್ತಾನೆ. ಇಬ್ಬರು ಮಾತನಾಡ್ತಾರೆ. ಆದ್ರೆ ಈಗಲೂ ಕೂಡ ಇಬ್ಬರಿಗೂ ಭವಾನಿಯ ಆತ್ಮ ಅರಣ್ಯಳನ್ನ ಯಾಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತಾನೆ ಗೊತ್ತಾಗೋದಿಲ್ಲ. ಈಗ ಚೈತನ್ಯ ಅರಣ್ಯಳನ್ನ ಕಾಪಾಡೋದಕ್ಕೆ ಅಂತ ಆಕೆಯನ್ನ ಮತ್ತೆ ಅದೇ ಸ್ವಾಮೀಜಿ ಬಳಿ ಕರೆದುಕೊಂಡು ಬರ್ತಾನೆ. ಮೊದಲಿಗೆ ಎಲ್ಲರನ್ನ ಕೊಲೆ ಮಾಡ್ತಿರೋದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಒಂದು ಪೂಜೆ ಮಾಡಿ ಭವಾನಿಯ ಪ್ರೇತಾತ್ಮವನ್ನ ದಿಗ್ಬಂಧನ ಮಾಡ್ತಾರೆ. ವಿಚಾರಿಸಿದಾಗ ಕೊನೆಗೂ ಭವಾನಿಯ ಪ್ರೇತಾತ್ಮ ನಿಜವಾಗಿಯೂ ನಡೆದದ್ದೇನು ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಸ್ನೇಹಿತರೆ, ಭವಾನಿ ಜನ್ಮ ಪಡಿತಿದ್ದ ಹಾಗೇನೆ ಆಕೆಗೆ ಕಷ್ಟಗಳು ಶುರುವಾಗಿರುತ್ತವೆ. ಅಂದ್ರೆ ತನಗೆ ಮಗಳು ಜನಿಸಿದ್ದಾಳೆ ಅಂತ ಭವಾನಿಯ ತಂದೆ ಹೊರಗಡೆ ಹೋಗ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಸಿಡಿಲು ಬಡಿದು ಆತ ಆನ್ ದ ಸ್ಪಾಟ್ ಸತ್ತೋಗಿರುತ್ತಾನೆ. ಭವಾನಿ ಹುಟ್ಟಿದ್ದ ಹಾಗೇನೆ ಆಕೆ ತಂದೆ ತೀರಿ ಹೋದ. ಆಕೆಯೊಬ್ಬಳು ನತದೃಷ್ಟಿ ಅಂತ ಎಲ್ಲರೂ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಭವಾನಿ ನೋಡೋದಕ್ಕೂ ಸ್ವಲ್ಪ ಕಪ್ಪಗಿದ್ದ ಕಾರಣ ಸ್ಕೂಲ್ ನಲ್ಲೂ ಕೂಡ ಆಕೆಗೆ ಎಲ್ಲರೂ ಟೀಸ್ ಮಾಡೋದು, ರ್ಯಾಗ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಆದ್ರೆ ಅದೇ ಸ್ಕೂಲ್ ನಲ್ಲಿ ಓದ್ತಿದ್ದ ಚೈತನ್ಯ ಮಾತ್ರ ಯಾವಾಗ್ಲೂ ಭವಾನಿಯನ್ನ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದ. ಹೀಗೆ ದಿನಗಳು ಕಳಿತಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆದ್ರೆ ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಚೈತನ್ಯ ತಂದೆಗೆ ಗೊತ್ತಾಗ್ತಿದ್ದ ಹಾಗೆ ಆತ ಸೀದಾ ಭವಾನಿಯ ಮನೆಗೆ ಹೋಗಿ ಎಲ್ಲರಿಗೂ ಸರಿಯಾಗಿ ಬೈದಿರ್ತಾನೆ. ನಂತರ ಇಲ್ಲೇ ಇದ್ರೆ ತನ್ನ ಮಗ ಪ್ರೀತಿ ಪ್ರೇಮ ಅಂತ ಹಾಳಾಗ್ತಾನೆ ಅಂತ ಅವನನ್ನ ಓದೋದಕ್ಕೆ ಅಂತ ಡೆಲ್ಲಿಗೆ ಕಳುಹಿಸಿ ಬಿಡ್ತಾನೆ. ಈ ಕಡೆ ಭವಾನಿ ಬೆಳೆದು ದೊಡ್ಡವಳಾದ ನಂತರ ಆಕೆಗೆ ಮದುವೆ ಮಾಡಿಸ್ಬೇಕು ಅಂತ ಅವಳ ತಾಯಿ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಬರುವ ಹುಡುಗರೆಲ್ಲ ನೋಡೋದಕ್ಕೆ ತುಂಬಾನೇ ಕಪ್ಪಗಿದ್ದಾಳೆ ಅಂತ ಭವಾನಿಯನ್ನ ರಿಜೆಕ್ಟ್ ಮಾಡಿ ಹೊರಟು ಹೋಗ್ತಿರ್ತಾರೆ. ಹೀಗೆ ಒಂದು ದಿನ ಎಲ್ಲರೂ ಮಲಗಿರುವಾಗ ಭವಾನಿಯ ಅಕ್ಕನ ಗಂಡ ಯಾರಿಗೋ ಗೊತ್ತಾಗದ ಹಾಗೆ ಈಕೆ ಮೇಲೆ ಫಿಸಿಕಲಿ ಹರಾಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಶಬ್ದ ಕೇಳಿ ಎಲ್ಲರಿಗೂ ಎಚ್ಚರವಾದಾಗ ಆತ ನೋಡಿದ್ರೆ ಈಕೆನೆ ನನಗೆ ಸೆಕ್ಸುಯಲಿ ಸೆಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಲು ಅಂತ ಹೇಳಿಬಿಡ್ತಾನೆ. ಭವಾನಿ ತುಂಬಾನೇ ಅಳುತ್ತಾ ನಾನು ಆ ರೀತಿ ಏನು ಕೂಡ ಮಾಡಿಲ್ಲ ಅಂತ ತನ್ನ ಅಕ್ಕ ಹಾಗೂ ತಾಯಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅವ್ರ್ಯಾರು ಕೂಡ ಇವಳ ಮಾತನ್ನ ಕಿವಿಗೂ ಕೂಡ ಹಾಕಿಕೊಳ್ಳದೆ ಮನೆಯಿಂದ ಹೊರಗಡೆ ಹಾಕಿ ಬಿಡ್ತಾರೆ. ಈಗ ಭವಾನಿಗೆ ಬೇರೆ ದಾರಿ ಇಲ್ಲದೆ ಚೆನ್ನಾಗಿ ಬಂದು ಒಂದು ದೊಡ್ಡ ಹೋಟೆಲ್ ನಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಸೇರಿಕೊಳ್ತಾಳೆ. ಆಗಲೇ ಆರ್ಮಿಯಿಂದ ವಿಆರ್ಎಸ್ ತೆಗೆದುಕೊಂಡು ಚೆನ್ನಾಗಿ ಬಂದು ಬುಕ್ಸ್ ಗಳನ್ನ ಬರೀತಿದ್ದ ಚೈತನ್ಯನನ್ನ ನೋಡಿರ್ತಾಳೆ. ಒಬ್ಬರನ್ನೊಬ್ಬರು ನೋಡ್ತಿದ್ದ ಹಾಗೆ ಇಬ್ಬರು ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾರೆ. ನಂತರ ಇಬ್ಬರು ಸಮಾಧಾನ ಮಾಡ್ಕೊಂಡು ಇನ್ನು ಕಾಯೋದು ಬೇಡ, ಇಬ್ಬರು ಮದುವೆ ಆಗೋಣ ಅಂತ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ತನ್ನ
ಮದುವೆ ದಿನ ಭವಾನಿ ಹೋಟೆಲ್ನಿಂದಾನೇ ರೆಡಿಯಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಿರ್ತಾಳೆ. ಸ್ನೇಹಿತರೆ, ಪ್ಯಾರ್ಲಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಅರಣ್ಯಳ ತಂದೆ ತಾಯಿ ಆದಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಆಕೆಯನ್ನ ಆ ಹೋಟೆಲ್ಗೆ ಕರೆದುಕೊಂಡು ಬಂದಿರ್ತಾರೆ. ಅರಣ್ಯಗೆ ಈ ಮದುವೆ ಇಷ್ಟವಿಲ್ಲದ ಕಾರಣ ಆದಿಗೆ ಸರಿಯಾಗಿ ಬೈದು ಲಿಫ್ಟ್ ನಲ್ಲಿ ಹೋಗ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಭವಾನಿ ಅಲ್ಲಿಗೆ ಬಂದಿರ್ತಾಳೆ. ಲಿಫ್ಟ್ ನ ಬಾಗಿಲು ಕ್ಲೋಸ್ ಆಗ್ತಿರೋದನ್ನ ನೋಡಿ ಭವಾನಿ ನಿಲ್ಲಿ ನಿಲ್ಲಿ ಅಂತ ಕೂಗ್ತಾಳೆ. ಆದ್ರೆ ಮೊದಲೇ ಸಿಟ್ಟಲ್ಲಿದ್ದ ಅರಣ್ಯ ಆಕೆ ಮಾತನ್ನ ಕೇಳದೆ ಲಿಫ್ಟ್ ನ ಬಾಗಿಲನ್ನ ಕ್ಲೋಸ್ ಮಾಡ್ಕೊಂಡು ಹೊರಟು ಹೋಗ್ತಾಳೆ. ಈಗ ಅರಣ್ಯ ಮೆಟ್ಟಿಲು ಇಳಿದು ಕೆಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅಲ್ಲೇ ಇದ್ದ ಆ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ತನ್ನ ರೂಮ್ಗೆ ಬಂದು ಕ್ಲೀನ್ ಮಾಡುವಂತ ಆರ್ಡರ್ ಮಾಡ್ತಾನೆ. ಈಗ ಆಗೋದಿಲ್ಲ ಅಂತ ಹೇಳಿದ್ರೆ ಆತ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಬಹುದು ಅಂದುಕೊಂಡ ಭವಾನಿ ಬೇರೆ ದಾರಿ ಇಲ್ಲದೆ ಅವನ ರೂಮ್ ನ ಒಳಗಡೆ ಹೋಗ್ತಾಳೆ. ಮೊದಲೇ ಹೇಗಾದ್ರೂ ಮಾಡಿ ಆಕೆ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದ ಆ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಆಕೆ ಮುಂದೆ ಬೇಕಂತಲೇ ಅಡಲ್ಟ್ ವಿಡಿಯೋಸ್ ಗಳನ್ನ ನೋಡ್ತಿರ್ತಾನೆ. ಆದ್ರೆ ಭವಾನಿ ಅವನ ಕಡೆ ಗಮನ ಕೊಡದೆ ತಕ್ಷಣ ಕೆಳಗಡೆ ಬಂದು ಒಂದು ಆಟೋದಲ್ಲಿ ರಿಜಿಸ್ಟರ್ ಆಫೀಸ್ ಕಡೆ ಹೊರಡ್ತಾಳೆ. ಹೀಗೆ ಆಟೋದಲ್ಲಿ ಹೋಗ್ತಿರುವಾಗ ಹರ್ಷಲ್ ಹಾಗೂ ಸಂದೀಪ್ ಆಟೋವನ್ನ ಅಡ್ಡ ಹಾಕಿ ಆಟೋ ಡ್ರೈವರ್ ಜೊತೆ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಭವಾನಿಯ ಕೈಯಲ್ಲಿ ಆಕೆ ಚೈತನ್ಯಗೆ ಕೊಡ್ಬೇಕು ಅಂತ ಪರ್ಚೇಸ್ ಮಾಡಿದ್ದ ಗೋಲ್ಡ್ ರಿಂಗ್ ಇರೋದನ್ನ ನೋಡಿ ಅದನ್ನ ಕಿತ್ತುಕೊಳ್ತಾರೆ. ಅದೇ ಸಮಯಕ್ಕೆ ಭವಾನಿ ಜೊತೆ ಫೋನ್ ನಲ್ಲಿ ಮಾತನಾಡ್ತಿದ್ದ ಚೈತನ್ಯ ಆ ಕಡೆಯಿಂದ ಎಲ್ಲವನ್ನೂ ಕೇಳಿಸಿಕೊಳ್ತಿರುತ್ತಾನೆ. ಆ ಗೋಲ್ಡ್ ರಿಂಗ್ ಹೋದ್ರೆ ಹೋಗ್ಲಿ, ನೀನು ತಕ್ಷಣ ರಿಜಿಸ್ಟರ್ ಆಫೀಸ್ಗೆ ಹೊರಟು ಬಾ ಅಂತ ಹೇಳ್ತಾನೆ. ಸರಿ ಅಂತ ಈಕೆ ಇನ್ನೇನೋ ರಿಜಿಸ್ಟರ್ ಆಫೀಸ್ ಅನ್ನ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲೇ ಓಡಿ ಬರ್ತಿದ್ದ ಒಬ್ಬಳು ಪ್ರಾಸ್ಟಿಟ್ಯೂಟ್ ಈಕೆಗೆ ಡ್ಯಾಶ್ ಹೊಡಿತಾಳೆ. ನೋಡೋದಕ್ಕೆ ಇಬ್ಬರ ಸೀರೆ ಒಂದೇ ರೀತಿ ಕಾಣ್ತಿದ್ದ ಕಾರಣ ಕಾನ್ಸ್ಟೇಬಲ್ ಈಕೆನೆ ಪ್ರಾಸ್ಟಿಟ್ಯೂಟ್ ಅಂತ ಈಕೆಯನ್ನ ಸ್ಟೇಷನ್ಗೆ ಎಳೆದುಕೊಂಡು ಹೊರಟು ಹೋಗ್ತಾನೆ. ನಾನು ಪ್ರಾಸ್ಟಿಟ್ಯೂಟ್ ಅಲ್ಲ ಅಂತ ಭವಾನಿ ಎಷ್ಟೇ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಹಾಗೂ ಕಾನ್ಸ್ಟೇಬಲ್ ಈಕೆಗೆ ತುಂಬಾನೇ ಟಾರ್ಚರ್ ಮಾಡಿರ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಈಕೆ ಪ್ರಾಸ್ಟಿಟ್ಯೂಟ್ ಅಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಪೊಲೀಸರು ಈಕೆಯನ್ನ ಬಿಟ್ಟಿರ್ತಾರೆ. ಹೊರಗಡೆ ಬಂದು ಚೈತನ್ಯಗೆ ಕಾಲ್ ಮಾಡಿ ಭವಾನಿ ಅಳುತ್ತಾ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಚೈತನ್ಯ ಸಮಾಧಾನ ಮಾಡ್ತಾ ಭವಾನಿ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ತಕ್ಷಣ ಇಲ್ಲಿಗೆ ಹೊರಟು ಬಾ ಅಂತ ಹೇಳ್ತಾನೆ. ಸರಿ ಅಂತ ಇನ್ನೇನೋ ರೋಡ್ ಕ್ರಾಸ್ ಮಾಡ್ಬೇಕು ಅನ್ನುವಾಗ ಸ್ಕೂಲ್ಗೆ ಹೋಗಿದ್ದ ಒಬ್ಬ ಚಿಕ್ಕ ಹುಡುಗ ಬಬ್ಲು ನನ್ನನ್ನ ಕೂಡ ರೋಡ್ ದಾಟ್ಸೋ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಭವಾನಿ ಆ ಚಿಕ್ಕ ಹುಡುಗನನ್ನ ಕರೆದುಕೊಂಡು ರೋಡ್ ಕ್ರಾಸ್ ಮಾಡ್ತಿರುವಾಗ ಮೊದಲೇ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದ ಆ ಡ್ರೈವರ್ ಇಬ್ಬರಿಗೂ ಗುದ್ದೆ ಆನ್ ದ ಸ್ಪಾಟ್ ಸಾಯಿಸಿರ್ತಾನೆ. ಸ್ನೇಹಿತರೆ, ಇದೇ ಕಾರಣಗಳಿಗೆ ತನ್ನ ಮದುವೆಗೆ ಹೋಗ್ತಿದ್ದಾಗ ತನಗೆ ಯಾರ್ಯಾರೋ ತೊಂದರೆ ಕೊಟ್ಟಿದ್ರೋ ಅವರನ್ನೆಲ್ಲ ಭವಾನಿಯ ಪ್ರೇತಾತ್ಮ ಸಾಯಿಸ್ತಿರುತ್ತೆ. ಈಗ ಭವಾನಿಯ ಪ್ರೇತಾತ್ಮಕ್ಕೆ ಅರಣ್ಯಳ ಮೇಲೆ ಎಲ್ಲರಿಗಿಂತ ಜಾಸ್ತಿ ಸಿಟ್ಟಿರುತ್ತೆ. ಯಾಕಂದ್ರೆ ಅರಣ್ಯ ಆ ದಿನ ಲಿಫ್ಟ್ ನ ಡೋರ್ ಅನ್ನ ಓಪನ್ ಮಾಡಿದ್ರೆ ಸರಿಯಾದ ಸಮಯಕ್ಕೆ ಅಲ್ಲಿಂದ ಹೊರಗಡೆ ಬಂದು ಎಲ್ಲ ಘಟನೆಗಳನ್ನ ಅವಾಯ್ಡ್ ಮಾಡಬಹುದಿತ್ತು ಅಂತ ಭವಾನಿಯ ಪ್ರೇತಾತ್ಮ ಅಂದುಕೊಳ್ತಿರುತ್ತೆ. ಆದ್ರೆ ಪ್ರೆಸೆಂಟ್ ನಲ್ಲಿ ಅರಣ್ಯಳನ್ನ ಕೊಲೆ ಮಾಡದೆ ಆಕೆಯ ದೇಹದ ಒಳಗಡೆ ಭವಾನಿ ಹೊರಟು ಹೋಗ್ತಾಳೆ. ನಂತರ ಚೈತನ್ಯನನ್ನ ರೆಡಿ ಮಾಡಿ ತಾವಿಬ್ರು ಮದ್ವೆ ಆಗೋಣ ಅಂತ ಫೋರ್ಸ್ ಮಾಡ್ತಾಳೆ. ಆದ್ರೆ ಭವಾನಿಯ ಪ್ರೇತಾತ್ಮ ಅರಣ್ಯಳ ದೇಹದ ಒಳಗಡೆ ಹೋಗಿ ನಾವಿಬ್ರು ಮದ್ವೆ ಆಗ್ತಿರೋ ಕಾರಣ ಆಕೆಯ ಜೀವನ ಹಾಳಾಗುತ್ತೆ ಅಂತ ಚೈತನ್ಯಗೆ ತುಂಬಾನೇ ಬೇಜಾರಾಗುತ್ತೆ. ಆ ರೀತಿ ಆಗ್ಬಾರ್ದು ಅಂದ್ರೆ ತಾನೇ ಬದುಕಿರ್ಬಾರ್ದು ಅಂತ ಅಲ್ಲೇ ಇದ್ದ ಒಂದು ಕಬ್ಬಿಣದ ರೋಡ್ ಅನ್ನ ತೆಗೆದುಕೊಂಡು ತನ್ನ ಕತ್ತಿಗೆ ಚುಚ್ಚಿಕೊಂಡು ಸತ್ತು ಹೋಗ್ತಾನೆ. ಅದನ್ನ ನೋಡಿದ ಭವಾನಿಯ ಪ್ರೇತಾತ್ಮ ಅಳುತ್ತಾ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಚೈತನ್ಯನೇ ಸತ್ತು ಹೋದ, ಇನ್ಮುಂದೆ ನಾನು ಯಾರಿಗೋಸ್ಕರ ಇರ್ಬೇಕು ಅಂತ ಅರಣ್ಯಳ ದೇಹವನ್ನ ಬಿಟ್ಟು ಹೊರಟು ಹೋಗ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ಅರಣ್ಯ ಅವರಿಬ್ಬರ ಡೆಡ್ ಬಾಡಿಗಳನ್ನ ಅಕ್ಕಪಕ್ಕದಲ್ಲೇ ಸಮಾಧಿ ಮಾಡ್ತಾಳೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.